ಮೆಣಸಿನ ಬಳ್ಳಿ ಉಳಿಸ್ಕೊಳ್ಬೇಕು ಅಂತಂದರೆ ಈ COC ಉಳಿಬೇಕು. COC ಇಂದ ಹಾಕೋದ್ರಿಂದ ಏನೇನು ಯೂಸ್ಫುಲ್ ಅಂತ ಹೇಳ್ತೀನಿ. ಇದು ಹಾಕಿದ್ರೆ ನೀವು ಅಟ್ಲೀಸ್ಟ್ ನಿಮ್ಮದು ಬಳ್ಳಿ ಒಂದು 80 to 90% ಸೇವ್ ಆಯಿತು ಅಂತ ಅಂದ್ಕೊಳ್ಳಿ. 2 ಬ್ಯಾಲ್ ಖಾಲಿಯಾಗಿದೆ, 3ನೇ ಬ್ಯಾಲ್ ಕಲಿಸ್ತಾ ಇದೆ, ಬೇಗ ಆಗಿದೆ. 200 ಗ್ರಾಮ್ ಲಾನ್ಸರ್ ಗೋಲ್ಡು, ಇದು ಅರ್ಧ kg COC. ನಾನು ಪರ್ಕಿನ್ಸ್ ಯೂಸ್ ಮಾಡ್ತಾ ಇರೋದು. ಲಾಸ್ಟ್ ಇಯರ್ ನಾವು ಸ್ವಲ್ಪ ಮೆಣಸು ಬಳ್ಳಿ ಉಳಿದಿತ್ತು ಅಂದರೆ ಚಿಕ್ಕದು ಎಲ್ಲ ರಿಜೆಕ್ಟ್ ಮಾಡಿಟ್ಟಿದ್ದು ನೋಡಿ, ಇವಾಗ ಹೆಂಗೆ ಚಿಗುರಿದೆ ಎಲ್ಲ ಅಂತ ನೋಡಿ. ಇದಕ್ಕೆ ನಾವು ಈ ಮರಕ್ಕೆ ನಾವು ಒಂದು 15 ಬುಟ್ಟಿ ಹಾಕಿದ್ವಿ ಸುತ್ತ. ಅದು ನೋಡಿ, ಅದು ಬುಷಿಯಾಗಿ ಕ್ಲೀನಾಗಿ ಬಂದಿದೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನನ್ನ ವ್ಲಾಗ್. ಬನ್ನಿ, ಇವತ್ತು ಮೇನ್ ಒಂದು ಕೆಲಸ ಆಗ್ತಿದೆ. ಏನೊಂದು ಮೆಣಸಿನ ಬಳ್ಳಿ ಉಳಿಸ್ಕೊಳ್ಬೇಕು ಅಂತಂದರೆ ಈ COC ಉಳಿಬೇಕು. ಆಗ ನಿಮ್ಗೆ ಏನು ಅಂತಂದರೆ ಕಾಯಿಲೆ ಏನೂ ಬರಲ್ಲ, ಫಂಗಸ್ ಡಿಸೀಸ್ ಏನು ಅಟ್ಯಾಕ್ ಆಗೋಲ್ಲ. ಬನ್ನಿ, ಈಗ ಹುಯ್ತಾ ಇದ್ದೀವಿ. ಅದಕ್ಕೆ ಲಾನ್ಸರ್ ಗೋಲ್ಡು ಮತ್ತು COC ಹಾಕ್ತಾಯಿದ್ದೀವಿ. ಲಾನ್ಸರ್ ಗೋಲ್ಡ್ ಬಂದು 200 ಗ್ರಾಮ್ಸು, COC ಬಂದುಬಿಟ್ಟು ಅರ್ಧ kg ಹಾಕ್ತಾಯಿದ್ದೀವಿ. ಅದ್ರ ಜೊತೆಗೆ ಸ್ವಲ್ಪ ಗಮ್ ಹಾಕ್ತಾಯಿದ್ದೀವಿ ಆ ಥರ. ಮತ್ತು ಬೆಸ್ಟ್ ವೆದರು, ಒಳ್ಳೆ ಬಿಸಿಲಿದೆ ನೋಡಿ. ಇಲ್ಲ ಕಣೋ ಸಹ ಹೋಗ್ಬಿಡಿ ಸಾಲಿಗೆ. ಮತ್ತು ಬಡ್ಡೆಗೆ ಹಾಕ್ಕೊಳ್ಳಿ ಆಯಿತಾ. ಬನ್ನಿ, ಈಗ ಹಾಕ್ತಿದ್ದಾರೆ. ಅದ್ರ ಜೊತೆಗೆ ನಾವು ಮೋಟ್ರ್ ಹಾಕೋಬೇಕು, ಮತ್ತು ಅದ್ರ ಜೊತೆಗೆ ಇನ್ನು ಬೇರೆ ಕೆಲಸ ಎಲ್ಲ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ ಇರುತ್ತೆ. ನೀರು ಲಿಫ್ಟ್ ಮಾಡಿದ್ದೀವಿ, ನೀರು ಮೋಟ್ರ್ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು COC ಕೆಲಸ ಬೇಗ, ಯಾಕೆಂತಂದರೆ ಒಳ್ಳೆ ವೆದರ್ ಇದೆ. COC ಉಯ್ಯೋಕ್ಕೆ ಬೆಸ್ಟ್ ಟೈಮ್ ಇದು. ಯಾಕೆಂದರೆ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ಮೇಲಿ 25 ಇಂಚ್ ಆಗ್ಬಿಡುತ್ತೆ ಅಂತ. ನಾವೇನು ಮಾಡ್ತಿದ್ವಿ ಅಂತಂದರೆ 15-20 ಇಂಚ್ ಬರಬೇಕಾದ್ರೆ ನಾವು COC ಉಯ್ತಾಯಿದ್ವಿ. ಬನ್ನಿ ಉಯ್ಯೋಣ. ಈಗ ಉಯ್ದ್ಬಿಟ್ಟು ನೀವು ಉಯ್ಯಿರಿ. ನಿಮ್ಮ ಮೆಣಸಿನ ಬಳ್ಳಿ ಉಳಿಬೇಕು ಅಂತಂದ್ರೆ ನೀವು ಉಯ್ಯಿರಿ ಮಾತ್ರ. ಅದು ಉಯ್ದರೆ ನಿಜವಾಗ್ಲೂ ನಾನು ಆಲ್ಮೋಸ್ಟ್ ಒಂದು 4-5 ವರ್ಷದಿಂದ ಉಯ್ತಾಯಿದ್ದೀವಿ ನಾವಿಲ್ಲ. ಎಲ್ಲ ಚೆನ್ನಾಗಿ ಆಗ್ತಾಯಿದೆ. COC ಇಂದ ಹಾಕೋದ್ರಿಂದ ಏನೇನು ಯೂಸ್ಫುಲ್ ಅಂತ ಹೇಳ್ತೀನಿ. ಇದು ಬಂದುಬಿಟ್ಟು ನಿಮಗೆ ಪ್ರಿವೆಂಟಿವ್ ಮೆಷರ್. ಇದು ನಿಮಗೆ ಫಂಗಸ್ ಬರಬಾರ್ದು ಅಂತ ಇದು ಹಾಕೋದು ನಾವು. ಇದು ಹಾಕಿದ್ರೆ ನೀವು ಅಟ್ಲೀಸ್ಟ್ ನಿಮ್ಮದು ಬಳ್ಳಿ ಒಂದು 80 to 90% ಸೇವ್ ಆಯಿತು ಅಂತ ಅಂದ್ಕೊಳ್ಳಿ. ಮತ್ತು ಇದು ನಾವು ಬಂದುಬಿಟ್ಟು 200 ಲೀಟರ್ ಮಿಕ್ಸ್ ಮಾಡಬೇಕು. ಇದು ಬಂದುಬಿಟ್ಟು 1 ಪ್ಯಾಕೆಟ್ ಮಿಕ್ಸ್ ಮಾಡಬೇಕು. ಆಮೇಲೆ ನಾವು ಇದ್ರ ಜೊತೆಗೆ 200 ಗ್ರಾಮ್ ಲಾನ್ಸರ್ ಗೋಲ್ಡ್ ಹಾಕ್ತಾಯಿದ್ದೀವಿ. ಅದರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ ಮಿಲಿ ಬಗ್ಸ್ ಇದ್ದರೆ ಅದು ಸತ್ತೋಗುತ್ತೆ. ಆಮೇಲೆ ಇದೇನು ಅಂತಂದರೆ ನಿಮಗೆ ಕಾಯಿಲೆ ಬಂದಿದ್ದು ಕುಯ್ಯೋದಲ್ಲ ಇದು ನಿಮಗೆ ಕಾಯಿಲೆ ಬರಬಾರ್ದು ಅಂತ ಉಯ್ಯೋದು. ಇದು ಕಾಯಿಲೆ ಬಂದಾದ್ಮೇಲೆ ನಿಮ್ಗೆ ಉಯ್ಯೋದು ಮೆಟಲೆಕ್ಸೈಡ್ ಇದೆ, ಮತ್ತು ಮ್ಯಾನ್ಕೋಜೇಬ್ ಇದೆ, ಮತ್ತು ಇಲ್ಲಾಂತರ ಮ್ಯಾಟ್ಕೋ ಇದೆ, ಅಂಥದ್ದೆಲ್ಲ ಹೋಗಬೇಕಾಗುತ್ತೆ. ಈಗ ನಿಮಗೆ ಕಾಯಿಲೆ ಬರಬಾರ್ದು ಅಂತ ಇದು ನಾವು ಉಯ್ತಾ ಇರೋದು. ಅದು ಪ್ರಿವೆಂಟಿವ್ ಮೆಷರ್ ಇದು. ಮತ್ತು ಇನ್ನೊಂದು ಏನಂತಂದರೆ ಅದೇ ಹೇಳ್ದಂಗೆ 200 ಲೀಟರ್ಸು. ಮತ್ತು ಒಂದು ಬಳ್ಳಿಗೆ ಅಂತಂದರೆ ಈ ಥರ ಬಳ್ಳಿಗೆಲ್ಲ ಏನು ಮಾಡ್ತಾಯಿದ್ದೀನಿ ಅಂತಂದ್ರೆ ನೋಡಿ, ಈ ಥರದ್ದು 5 ಲೀಟ್ರ್ ಉಯ್ತಾ ಇದ್ದೀನಿ ನಾನು. ಒಂದು ಬಟ್ಟೆಗೆ 5 ಲೀಟ್ರ್ ಉಯ್ತೀನಿ. ಚಿಕ್ಕ ಬಳ್ಳಿಗಿರೋದು 2.5 ಲೀಟ್ರ್ ಉಯ್ತಾ ಇದ್ದೀನಿ. ಬನ್ನಿ, ಹೆಂಗೆ ವರ್ಕ್ ಆಗ್ತಿದೆ ಅಂತ ಹೇಳ್ತೀನಿ. ನಾವು ಕೆಲಸ ಒಂದು 10 ಜನ ಹಾಕಿದ್ದಾರೆ. 10 ಜನಕ್ಕೆ 5 ಲೀಟ್ರ್ ಕ್ಯಾನ್ ಎರಡು ಕೊಟ್ಟಿದ್ದೀವಿ. ಮತ್ತು 3 ಜನ ಸಪ್ಲೈ ಮಾಡೋಕ್ಕಿದ್ದಾರೆ. ಮಿಕ್ಸಿಂಗ್ ಎಲ್ಲ ತೋರಿಸಿದ್ದೀನಿ. ಬನ್ನಿ, ಬಿಸಿಲು ಬರ್ತಾಯಿದೆ ಅಂತಂದರೆ ನಮಗೆ ಈಗ ಅಡಿಕೆಗೂ ಸ್ಪ್ರೇ ಆಗಬೇಕು. ನೆಕ್ಸ್ಟಿಗೆ ಬಂದು ಮೆಣಸಿಗೆ ಪುನಃ ಸ್ಪ್ರೇ ಮಾಡ್ತಾಯಿದ್ದೀವಿ. 2 ಬ್ಯಾಲ್ ಖಾಲಿಯಾಗಿದೆ, 3ನೇ ಬ್ಯಾಲ್ ಕಲಿಸ್ತಾ ಇದೆ, ಬೇಗ ಆಗಿದೆ. ಇದೇನು ಅಂತಂದರೆ ಲಾನ್ಸರ್ ಗೋಲ್ಡ್ ಹಾಕಿ. ಇದು ನೋಡಿ, ಇದು 200 ಗ್ರಾಮ್ ಲಾನ್ಸರ್ ಗೋಲ್ಡು, ಇದು ಅರ್ಧ kg COC. ನಾನು ಪರ್ಕಿನ್ಸ್ ಯೂಸ್ ಮಾಡ್ತಾ ಇರೋದು. ಆಮೇಲೆ ನಾನು ಗಮ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಗಮ್ ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ, ಇನ್ ಕೇಸ್ ಮಳೆ ಬಂದರೂ ಆಗಬಾರ್ದು ಅಂತ. ಕಾಫಿ ಓಕೆ. ಏನಂದರೆ ಕಾಫಿ ಬಂದುಬಿಟ್ಟು ನಿಮಗೆ ಸೆಪ್ಟೆಂಬರ್-ಅಕ್ಟೋಬರ್ ಮೇಲೆ ನಿಮಗೆ ನೋಡೋ ಚೆಂದ ಅನ್ಸೋದು. ಆದರೆ ಮೆಣಸು ಇದೆಯಲ್ಲ, ವರ್ಷದಲ್ಲಿ 10-11 ತಿಂಗಳು ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿದ್ರೆ ಬಳ್ಳಿ. ಇಲ್ಲ ಅಂತಂದರೆ ಆಮೇಲೆ ಕುಯ್ದಾದ್ಮೇಲೆ ಸ್ವಲ್ಪ ಬಳ್ಳಿ ಬಂದು ಸ್ಟ್ರೆಸ್ಸಿಗೆ ಬಂದುಬಿಟ್ಟು ಶಕ್ತಿ ಇಲ್ದಂಗೆ ಆಗಿರುತ್ತೆ, ಫುಲ್ ವೀಕ್ ಆಗಿದ್ದಂಗೆ ಇರುತ್ತೆ. ಮಳೆ ಬಂದು ಒಳ್ಳೆ ಗೊಬ್ಬರ ಎಲ್ಲ ಕೊಟ್ಟರೆ ಪುನಃ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ. ಅಡಿಕೆನೂ ಅಷ್ಟೇ. ಬನ್ನಿ ಬಾ, ಒಂದು 10 ದಿನ ಮಳೆ ಬಂದುಬಿಟ್ಟು ಸಾಕಾಗ್ಬಿಟ್ಟಿದೆ ಎಲ್ಲರಿಗೂ. ಈಗ ಬಿಸಿಲು ನೋಡಿ ತುಂಬ ಖುಷಿ ಆಗ್ತದೆ. ಇದೇ ಥರ ಒಂದು 10 ದಿನ ಬಿಸಿಲು ಹಿಡಿದ್ರೆ ಪುನಃ ಮಳೆ ಬರಲಿ ಅಂತ ಅಂದ್ಕೊಳ್ತೀವಿ. ಅದೇ ಲೈಫು. ಬನ್ನಿ, ಏನು ಅಂತಂದರೆ ನಾವು ಕಲಿಸ್ಬೇಕಾದ್ರೆ ಸಪ್ರೇಟ್ ಬಕೆಟ್ ಯೂಸ್ ಮಾಡಿ. ಹಾಕಿ ನಾವು ಪರ್ಕಿನ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಹೊಡೆದೋಗ್ಬಿಟ್ಟಿದೆ. ಇದು ಮಿಕ್ಸಿಂಗ್ ಆಗಿದೆ. ಈಗ ಗಿಡಕ್ಕೆ ಹಾಕಬೇಕು. ಬನ್ನಿ ಹೋಗ್ಬೇಡ. ಈಗ ಹೆಂಗೆ ಟ್ರಾನ್ಸಾಕ್ಷನ್ನು ಏನಂದರೆ ಔಷಧಿ ಸ್ವಲ್ಪ ಕಮ್ಮಿ ಆಗಿಬಿಡ್ತು, ತರಕ್ಕೆ ಹೋಗ್ತಾಯಿದ್ದೀವಿ. ಮೂಡಿಗೆ ಹೋಗ್ತಾಯಿದ್ದೀನಿ ನಾನೀಗ. ಬನ್ನಿ, ನಾಗೇಶಲ್ಲಿ ಹೋಗ್ಬಿಟ್ಟು ತರ್ಬಿಡ್ಬೇಕು. ಈಗ ಇವತ್ತು ಮಾತ್ರ ವೆದರ್ ಮಾತ್ರ ಅಮೇಝಿಂಗ್. ಒಂದು ಒಳ್ಳೆ ಮಳೆ, ಒಂದು 15 ದಿನ ಮಳೆ ಬಂದುಬಿಟ್ಟು ಈಗ ಒಳ್ಳೆ ಬಿಸಿಲು ನೋಡಿ. ಕೆಲಸ ಎಲ್ಲ ಪಡ ಅಂತ ಮುಗಿಬೇಕೀಗ. ನಾಳೆಯಿಂದ ಅಡಿಕೆ ಸ್ಪ್ರೇ ಬೇರೆ ಬರ್ತಾಯಿದ್ದಾರೆ. ಗುಡ್ ಮಾರ್ನಿಂಗ್. ಲಾಸ್ಟ್ ಇಯರ್ ನಾವು ಸ್ವಲ್ಪ ಮೆಣಸು ಬಳ್ಳಿ ಉಳಿದಿತ್ತು ಅಂದರೆ ಚಿಕ್ಕದು ಎಲ್ಲ ರಿಜೆಕ್ಟ್ ಮಾಡಿಟ್ಟಿದ್ದು ನೋಡಿ, ಇವಾಗ ಹೆಂಗೆ ಚಿಗುರಿದೆ ಎಲ್ಲ ಅಂತ ನೋಡಿ.
ಬನ್ನೀಗ ಹೋಗೋಣ. ಈಗ ಏನಿದ್ರು COC ಹುಯ್ತಾ ಇದ್ದೀವಿ, ಅದೇ ಕಂಟಿನ್ಯೂ ಆಗುತ್ತೆ. ಇದು ನೋಡಿ ಬಟರ್ ಫ್ರೂಟು ರೇರ್ ವೆರೈಟಿ, ನಾವೇ ಸೆಲೆಕ್ಟ್ ಮಾಡಿಬಿಟ್ಟು ಇಟ್ಟಿರೋದು. ಇಲ್ಲಿ ನಡೀತಲ್ಲ, ಬನ್ನಿ ಹೋಗಿ ಅದು ಪ್ಲಾಂಟ್ ಆಗಬೇಕು. ಈ ವರ್ಷ ರೋಬಸ್ಟ ನಿಜವಾಗ್ಲೂ ಡ್ಯಾಮೇಜ್ ಆಗೋಗಿದೆ. ಅದು ನನ್ನ ಪ್ರಕಾರ ಏನಂತ ಸ್ಪ್ರಿಂಕ್ಲರ್ ಮಾಡಿದವರಿಗೆ ಓಕೆ, ಪ್ರಕಾರ ಸ್ವಲ್ಪ ಡ್ಯಾಮೇಜ್ ಆಗಿರ್ಬೋದು. ಆದರೆ ಮಳೆಯಲ್ಲಿ ಬ್ಲಾಸಮ್ ಆಗಿದೆಯಲ್ಲ, ಅವ್ರಿಗೆ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಚಿಕ್ಕ ಗಿಡಕ್ಕೆಲ್ಲ ಏನು ಪ್ರಾಬ್ಲಮ್ ಆಗಿಲ್ಲ, ದೊಡ್ಡ ಗಿಡದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರೋದು ಅಷ್ಟೇ. ಮನೀಗ ಹೋಣ ನೋಡಿ, ಇಲ್ಲೆಲ್ಲ ಗರಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ, ಇದೆಲ್ಲ ಆಗಿದೆ ಇದೆಲ್ಲ ನೈಸ್. ಬನ್ನೀಗ ಈ ಮರಕ್ಕೆ ನಾವು ಒಂದು 15 ಬುಟ್ಟಿ ಹಾಕಿದ್ವಿ ಸುತ್ತ. ಅದು ನೋಡಿ, ಅದು ಬುಷಿಯಾಗಿ ಕ್ಲೀನಾಗಿ ಬಂದೆ. ಇದಕ್ಕೆ ಅಟ್ಲೀಸ್ಟ್ ಒಂದು 10 ಲೀಟ್ರ್ 10-15 ಲೀಟರ್ ಬೇಕು. ಅದಕ್ಕೆ ಒಂದು ಚಿಕ್ಕ ಕಡ್ಪನೇ ಹಾಕ್ತಾಯಿದ್ದೀವಿ. ಫುಲ್ಲು ಸುತ್ತ ಹಾಕೊಂಬಂದ್ಬಿಡೋದು ಹಿಂಗೆ. ಇಲ್ಲಿ ನೋಡಿ, ಕಾಡು ಮರಕ್ಕೆ ಹಿಂಗೆ ಸುತ್ತಕ್ಕೆ ಹಾಕ್ಬಿಟ್ಟಿದ್ವಿ. ನಾನೇ ಎಲ್ಲ ಹೇಳಿದೆ 3 ಸಾಕಿ ಅಂತ. ನಾನೇನು ಮಾಡಿದ್ದೆ, ದೂರಕ್ಕೆ ಹಾಕಿ ಒಂದು 15 ಬುಟ್ಟಿ ಹಾಕಿದ್ದೆ ಹಿಂಗೆ ಸುತ್ತಕ್ಕೆ. ಇದು ನೋಡಿ ಫುಲ್ ಸುತ್ತ ಕವರಾಗಿ ಬಂದಿದೆ ಹಂಗೆ ಮೇಲೆ. ಮತ್ತು ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ, ಒಂದೊಂದು ಸಿಲ್ವರ್ ಮರ ದೊಡ್ಡದಿರುತ್ತೆ, ಅದಕ್ಕೆ ಒಂದೊಂದು ಬುಟ್ಟಿ ಹಾಕ್ತಾರೆ. ಒಂದೊಂದು ಬುಟ್ಟಿ ಹಾಕೋಕೆ ಹೋಗ್ಬೇಡಿ, ಯಾಕೆಂತಂದರೆ ಅದರಲ್ಲಿ ನಿಮ್ಗೆ ಒಂದೇ ಕಡ್ಡಿ ಬರುತ್ತೆ, ಒಂದೇ ಸ್ಟ್ರೈಟಾಗಿ ಹೋಗುತ್ತೆ. ಅಟ್ಲೀಸ್ಟ್ ಒಂದು 2 ಬುಟ್ಟಿ ಇಲ್ಲ 3 ಬುಟ್ಟಿ ಹಾಕಿದ್ರೆ ಕ್ಲೀನಾಗಿ ಬುಷಿಯಾಗಿ ಬರುತ್ತೆ. ಬನ್ನಿ ನೋಡಿ, ಬನ್ನಿ. ಈಗ ಇಲ್ಲೊಂದು ನೀವು ನೆಕ್ಸ್ಟು ಶೆಡ್ ನೋಡ್ತೀರಾ, ಇಲ್ಲೊಂದು ಶೆಡ್ ಆಗ್ತಾಯಿದೆ ಕಾರಿಗೆಲ್ಲ ನಿಲ್ಸೋಕ್ಕೆ ಅಂತ. ಮತ್ತು ನೋಡಿ, ಗಾರೆ ಕೆಲಸ ಎಲ್ಲ ಅಷ್ಟೇ ಚೆನ್ನಾಗಿ ನೀಟಾಗಿ ಮಾಡ್ತಾಯಿದ್ದಾರೆ. ಫಿನಿಷಿಂಗ್ ಆದಮೇಲೆ ನಿಮಗೆ ಯಾರ್ಯಾರು ಗಾರೆ ಅವರಿಗೆ ಕೆಲಸ ಮಾಡಿಸ್ಕೋಬೇಕು, ಅರ್ಜೆಂಟು ಸಿಗ್ತಾಯಿಲ್ಲ, ಅವ್ರನ್ನ ನೀವು ಇವ್ರ ನಂಬರ್ ಕೊಡ್ತೀನಿ, ನೀವು ಕಾಲ್ ಮಾಡಿ ಮಾಡ್ಸ್ಕೊಬೋದು. ನಮ್ಮದು ಒಂದು 2 ಕೆಲಸ ಇದೆ. 2 ಕೆಲಸ ಆದಮೇಲೆ ನೆಕ್ಸ್ಟ್ ವ್ಲಾಗಲ್ಲಿ ಇವ್ರ ನಂಬರೆಲ್ಲ ಹಾಕ್ತೀನಿ, ಎಲ್ಲ ಕಾಲ್ ಮಾಡ್ಕೊಳ್ಳಿ. ಚೆನ್ನಾಗಿ ಎಲ್ಲ ಮಾಡಿಕೊಡ್ತಾರೆ ಬಂದುಬಿಟ್ಟು. ಶಿವಕುಮಾರ್ ಅಂತ ಎಲ್ಲ ಮಾಡಿಕೊಡ್ತಾರೆ. ಅವ್ರ ನಂಬರ್ ಕೊಟ್ಟಿರ್ತೀರಿ. ನಮ್ಮ ಕೆಲಸ ಆಗೋತ್ತಂಗೆ ಯಾರು ನಂಬರ್ ಕೊಡೋಲ್ಲ, ಯಾಕೆಂದರೆ ಕಾಲ್ ಮೇಲೆ ಕಾಲ್ ಬಂದುಬಿಟ್ಟು ಡಿಸ್ಟರ್ಬ್ ಆಗ್ಬಿಡ್ತಾರೆ ಇವರು. ನಮ್ಮ ಕೆಲಸ ಆದಮೇಲೆ ಅವ್ರ ನಂಬರ್ ಕೊಡ್ತೀನಿ ನಾನು. ನೋಡಿ, ಎಷ್ಟು ಜನ ಇದ್ದಾರೆ ಟೋಟಲ್ ನಿಮ್ಮ ಹತ್ರ? 8 ಜನ ಇದ್ದಾರೆ. ಇನ್ನೂ ಜಾಸ್ತಿ ಜನ ಬೇಕಾದ್ರೆ ತೊಗೊಳ್ಬೋದು ನೀವು. I keep boys by my side. Know that they ride or die. I keep boys by my side.